ಅದಕ್ಕೆ ಮಗನ ಜೀವನ ರಾಜಕೀಯ ಆಟದಲ್ಲಿ ನಿನಗೆ ಪಾಠ ಕಲಿಸದಿದ್ದರೆ ನನ್ನ ಹೆಸರು ಎಂಬಲ್ಲಿ ರಂಗೇಗೌಡನೇ ಅಲ್ಲ. ಒಂದು ವೇಳೆ ಬಂದಿನ ಅವನ ಮಗ ಈಗ ತುಂಬತಾನೆ ಹೀಗವ್ರೆ ಅದರಿಗೌಡ ಈ ನಮ್ಮ ಊರಾಗಿ ಎಲ್ಲರೂ ಜಮೀನು ಕೊಡಕ್ಕೆ ಎಲ್ಲ ಕಡೆಯಾರಿ ಆಗ ಇದು ಮಾಡ್ತೀವಿ ಅವ್ರು ಬೈಕೊಳಕತ್ತು ಹೊಲ ಕೊಡಕ್ಕೆ ಅವನು ಹೀಗೆ ಮಾತನಾಡುವುದು ಆ ಸೃಷ್ಟಿಯ ಶೀಲ ಮಕ್ಕಳಿಗೆ ನಾವು ಹೇಳ್ತೇನೆ ಹೇಳಬೇಕಾಗಿತ್ತು. ನಿಮ್ಮ ಆಟ ಬೆಳಿನ ಕೊಡೋಣ ಅದು ಹೇಗೌಡ ಚೆನ್ನಾಗಿರೋ ನಿಮಗೆ ಕೊಡ್ತಾನೆ ನಿಮಗೆ ಕೊಡ ಅಂದ್ರೆ ಹೇಗೌಡ್ರ ನೀವು ನಾಯ ಗೌಡ ಏನ್ ಮಾಡೋದಿದೆ ಮತ್ತೆ ಏನ್ ಬಿಟ್ಟಿದೆ ಬಡವೈತನ ನನ್ನ ಏನಂತಿದ್ದೀನಿ ಬಡ ಹೊಟ್ಟಿನ ಹೊಟ್ಟಿನ ಅಷ್ಟಬಂದು ಮನೆ ಮಕ್ಕಳ ಏನ್ ಗೊತ್ತಿಲ್ಲ ನೋಡಕತ್ತೀನಿ ನಿಮ್ಮ ಯಾಕೆ ಅದರ ಗೌಡ ಒಳಗೆ ತಗೊಂಡ್ರೆ ಈ ಮನೆ ಹೋಗಿ ಮಗ ಬೀರ್ ಕಳಿಸಿದ್ರಿ ಇದು ಹಾಗೆಲ್ಲ ಮಾತಾಡಿದ ನನ್ನ ಮಕ್ಕಳು ಅವರು ಕೊಂಡು ಬರಬೇಕಾಗಿತ್ತು ಈಗ ಅದರ ಗೌಡ ನಿಮ್ಮ ಮನೆಯಾಗ ನಿಮ್ಮ ಕಡಿಮೆ ಗೊತ್ತೈತೆ ನನಗೆ ಅಷ್ಟು ಮಾಡಿ ನೀವು ನಂತರ ಮೇಲೆ ಬರ್ತಾಯಿಲ್ಲ ಆ ನನ್ನ ಮಕ್ಕಳನ್ನೇ ಯಾಕೆ ವಾರ್ತೆ ಹೇಳ್ಕೊಂಡು ಬರೋದನ್ನ ಸೈನು ಗೌಡೆ ನೀವು ಹೂವೆಂದರೆ ಸಾಕು ಈ ಬಡಪಾಯಿನ ಮಕ್ಕಳ ಇದೇ ಮನೆಯಲ್ಲಿ ಜೀವಂತವಾಗಿ ತಫಂಡ್ ಮಾಡಿಬಿಡ್ತೇನೆ ಅವನು ನಾನು ವಿಚಾರಿಸಿದ ತಾಯಿ ಮಾದೇವ ನೀನು ನನ್ನ ಮಾತು ಕೇಳಿದಂತ ಯಾಕೆ ಗೊತ್ತಾರೆ ನಿಮ್ಮನ್ನು ನಾ ಹೇಳಿದ ಮಾತನ್ನು ಕೇಳು ಇಲ್ಲದಿದ್ದರೆ ಪರ್ಯಂತ ಏನು ಅನುಭವಿಸ್ತೀಯ ದೋಷವೇ ನೋಡ್ರಿ ಅದೇ ಮಾಡ್ತೀರ ಮಾಡಿ ನಾನು ಎಲ್ಲದಕ್ಕೂ ಸಿದ್ಧನಾಗೇ ಬಂದಿದ್ದೀನಿ. ನಮ್ಮ ಹೊಲವನ್ನು ಮಾತ್ರ ನೀವೇ ಕೊಡೋದಿಲ್ಲ. ಮಾಜವನ್ ಮಾತ್ರಿ ಅಲ್ಲಿ ಆ ಮೈದಾನಿ ಮಾತು ತಗೊಂಡ್ರಿ ನಾವು ಬೆಲೆನೂ ಕೂಡ ಇಲ್ಲ ಬಂದ್ರಿ ಮಗ ನಾನು ಹೇಳಿದಂತೆ ಕೇಳಿ ಸಹಿ ಹಾಕಿ ಕೈ ತುಂಬ ಹಣವನ್ನು ತೆಗೆದುಕೊಂಡು ಸುಖದಿಂದ ಜೀವನ ಸಾಧಿಸು. ನೋಡು ಮಾದೇವ್, ಈ ಬರಡು ಹೊಲವನ್ನು ಇಟ್ಟುಕೊಂಡು ಏನು ಮಾಡಿದೀಯ? ಸುಮ್ಮನೆ ಗೌಡರಿಗೆ ಕೊಟ್ಟು ಬಿಡು. ಇದರಿಂದ ಬಂದ ಹಣದಿಂದ ನೀನು ಸುಖದಿಂದ ಜೀವನ ಸಾಗಿಸುವಂತೆ ಏನಂತೀಯ? ನೋಡು ಪಲ್ಲೆ, ಈ ರೈತನ ಬಾಳಿಗೆ ಉಸಿರಾಗಿರುವ ಇದ್ದ ಹೊಲವನ್ನು ಮಾರಿ ಅದೇನು ಸಾಧಿಸಲು ಹೊರಟಿರುವೆ? ಬೇಡ ಪರ್ಮಿತ, ಬೇಡ. ಇದ್ದ ಹೊಲವನ್ನು ಮಾರಿ
ಬಾರಿ ನಾವು ಭಿಕ್ಷೆ ಬೇಡುವುದು ಬೇಡ ಪರಮೇಶ, ನನ್ನ ಮಾತುಗಳು. ನೋಡು ಮಹಾದೇವ್, ನಿನ್ನ ಮಾತು ಕೇಳಿ ಈ ಹೊಲವನ್ನು ಕೊಡದಿದ್ದರೆ ಅದೇ ನನ್ನ ತಪ್ಪಾಗುತ್ತದೆ. ಹಾಗೂ ಈ ಬರಡು ಭೂಮಿಯಲ್ಲಿ ಕೊಡುಗೆ ಸಾಯಬೇಕಾಗುತ್ತೆ. ಅದಕ್ಕೆ ನಾನು ನಿನ್ನ ಮಾತು ಕೇಳುವುದಿಲ್ಲ, ಈ ಹೊಲವನ್ನು ಕೊಟ್ಟೇ ಕೊಡ್ತೇನೆ. ಅದು ನಿನ್ನ ಹಣೆ ಬರ ಗೌರಿ. ನಾನು ಬಡವ ನಿಜ, ಆದರೆ ಈ ಶರೀರ ಸುಖಕ್ಕಾಗಿ ಇಂಥ ಹೊಲವನ್ನು ಮಾಡುವಷ್ಟು ಮುಟ್ಟಾಳ ನಾನಲ್ಲ. ಲೇ ಬಡಪಾಯಿ ನನ್ನ ಮಗನೇ, ತುತ್ತಣ್ಣಕ್ಕೂ ಗತಿ ಇಲ್ಲದ ನೀನು ನಮ್ಮ ದಣಿಯದರಿಗೆ ಸೊಕ್ಕಿನಿಂದ ಮಾತನಾಡುತ್ತೀರಲ್ಲ, ಎಷ್ಟು ಸೊಕ್ಕು ಬಂದಿರಬೇಕು ನಿಮಗ? ಬೇಕಲ್ಲ, ಸೊಕ್ಕು ಬರುವುದಕ್ಕೆ ನಾನೇನು ನಿಮ್ಮೊಪ್ಪನ ಮನೆ ಆಸ್ತಿ ತಿಂದುಕೊಳ್ಳುವಲ್ಲ ಮಗನೇ. ಸ್ವಲ್ಪ ನಿಮ್ಮ ಮಾತಿನಲ್ಲಿ ನಿಗಾಯಿರಲಿ. ಸಕ್ಕಿನ ಗುಡಿ ಈ ನನ್ನ ಕೃಷ್ಣನಿಂದ ಒಂದು ಗುಡಿಸಿದ್ದೇವೆ. ರಕ್ತದ ಹೋಕಳಿಯಲ್ಲಿ ಮಿಡಿಯುವುದಲ್ಲವೇ ನನ್ನ ಮಗನೇ, ಎಚ್ಚರ. ಬೇಡ ಬೇಡ ಬೇಡ, ಒಂದು ಪೂರ್ಣ ಶಕ್ತಿಯಿಂದ ಸಾಯಿಸಲಿಕ್ಕೆ ಏಕ ನಿನ್ನ ಕೃಷ್ಣಗೊಂಡನ ಸುಮ್ಮನೆ ನಮಗೆ ಹರಿತವಾದ ಕೃಷ್ಟಿ ಇದ್ದರೆ ಸಾಕು ಈ ಗುರಿಯ ತಪ್ಪಿ ನೆಲಕ್ಕೆ ಮಹಾದೇವಪ್ಪ ಏನ್ ಜಾಗ ಸುಮ್ಮನೆ ಯಾಕೆ ಒದ್ದೆಲ್ಲ ಕಟ್ಟಿದ ಆ ಕಡೆ ಈ ಕಡೆ ಆ ಕಡೆ ಆ ಕಡೆ ಅಲ್ವ ಮರ ನಮ್ ದೊಡ್ಡ ಮಾತು ಬೇಕು. ನಾವು ಹೊಲ ಕೊಟ್ಟು ಬಿಡ, ನೀನು ಹೊಲ ಮಾರಿದ್ರೆ ಎಲ್ಲ ನಿನ್ ಹ್ಯಾಂಗ ಹೋಗ್ತೇನ? ನೀವು ಹೊಲ ಮಾರಿದ್ರ ಬಂಗಾರ ಕಾಟ್ನ ಊಟ ಮಾಡ್ತೀವೋ ಮಾರಾಯ. ನನಗೆಲ್ಲ ಹೊಲ ಐತಂತೀವಿ ಮಾರಿ ಎಲ್ಲ ನೀವು ಹೇಳಿ ಹೋಗ್ತೀನಿ ಅಂದ್ರೆ ಬಡಜಂತಪ್ಪ, ನಾನೇ ರಾಜನನ್ನು ಮೆರೆದು ಬಂಗಾರ ಕಟ್ಟೆಯಲ್ಲಿ ಊಟ ಮಾಡುತ್ತಿರುವ ನಿನ್ನಂತ ಮಹಾನುಭಾವಗಳನ್ನ ಈಗ ಜೈಲಿನಲ್ಲಿ ಜರ್ಮನಿ ಕಟ್ಟೆಯಲ್ಲಿ ಊಟ ಮಾಡ್ತಿದ್ದಾರೆ ಅಂದಾಗ ನಿನ್ನ ಬಂಗಾರ ತಾತ ನನಗೆ ಯಾವ ಲೆಕ್ಕ? ಅದಕ್ಕೆ ಪ್ರಸಂಗ ಇಲ್ಲದ ನಿನಗಿರ್ಬೇಕು. ನಿನ್ನ ಗಂಡುಗರನ್ನು ನಿನ್ನ ಸಾರಿ ಸಮರನ್ನು ತೋರಿಸು. ಅದನ್ನು ಬಿಟ್ಟು ನಮ್ಮಂತ ಕುಂದರ ಬಂದು ತೋರಿಸುವುದು ಬೀದಿಯಾಗಿ ಸಾಯಲಿಕ್ಕೆ ನಾನೇನು ನಿಮ್ಮ ಗೌಡ ಸಾಕಿದ ನಾಯಿಯನ್ನು ತೆಗೆದುಕೊಂಡ್ರೆ ಯಾವ ಮಗನೇ? ಸ್ವಂತ ನನ್ನ ಜಮೀನಿನಲ್ಲಿ ದುಡಿದಿರುವ ರೈತ ನಾನು. ಹೇ ಮಹಾದೇವಪ್ಪ, ರೈತ ಅಂತ ಯಾಕೆ ಸಾಯ್ತೀಯೋ ಬಡಪಾಯಿ ನನ್ನ ಮಗನೇ? ತನ್ನಕ್ಕೂ ಗತಿ ಇಲ್ಲದ ನೀನು ಇಷ್ಟು ಮಾತನಾಡಬೇಕಾದ್ರೆ ಎಷ್ಟು ಸಗ್ಗು ಬಂದಿರಬೇಕು ನಿನಗೆ? ಒಟ್ಟಿಗೆಯಲ್ಲಿ ಸಗಣಿ ಪಾಚಿ ಬಾಳೆ ಮಾಡುತ್ತಿರುವ ನಿನಗೆ ಇರಬೇಕಾದರೆ ಇನ್ನು ಸರ್ಕಾರಕ್ಕೆ ಸವಾಲು ಹಾಕೊಂಡು ನಮ್ಮ ತನಿಗೆ ಹಿಂದೆತ್ತಿರಬೇಡ. ಲೇಖರಿಂದ ಸರ್ಕಾರದ ದುಡ್ಡಿನಲ್ಲಿ ತಿಂದು ಖಾದಿ ಬಟ್ಟೆ ತೊಟ್ಟು ಗಾಳಿಗಳಲ್ಲಿ ನಿಮಗೆ ತಿರುಗಾಟಕ್ಕೆ ಹಚ್ಚಿದವರೇ ನಮ್ಮಂತ ಚಗಲಿ ಬಾಗುತ್ತಿರುವ ರೈತರು ಎನ್ನುವ ಮಾತ್ರ ಮರೆಯಲೇನ? ನಾನು ಸೂರ್ಯನ ಗಿದ್ದಿಲ್ಲ ನಿನಗ ಆಸೆ ಹಚ್ಚಿದೆಯಲ್ಲ. ಈ ಹಠಪಟ್ಟ ಮುಕ್ಕನಿಗೆ ಇಷ್ಟೊಂದು ಎದುರಾತಿ ಅಂದ್ರ ನಿನ್ನೆ ಹೆಣದ ಮೇಲ ಹಕ್ಕುಗಳು ಹಾರಾಡ್ತದೆ ಅಂತಾನೆ ಅರ್ಥ. ಹುದ್ದು ರೈತ, ನಾವು ಭರವಸೆಗಳನ್ನು ಕೊಡ್ತೀವಿ, ಈಡೇರಿಸುವುದು 10% ಮಾತ್ರ. ಕೆಲವರು ಬಿಟ್ಟು ಸಾಯಬೇಕು. ತೆಗೆದುಕೊಂಡು ಬಾರಿರೋ ಆ ನನ್ನ ಆಸ್ತಿಯನ್ನ ಏನಾಯ್ತು? ಯಾಕೆ ಏನಕ್ಕೆ ತುಂಬಾ ಜಾಸ್ತಿ ನಮ್ಮ ಭರವಸೆ
ಕೊಟ್ಟ ಮಗ ಇವ. ಕೊಳ್ಳಿಗೊಡ್ರೆ ಈ ಚಾಟಿಯನ್ನ ಈ ಸೊಕ್ಕಿದ ಕೊಬ್ಬಿದ ನಾಯಿಯನ್ನು ಹೊಡೆದು ಹೋಗ್ಯ ತೆಗೆದುಕೊಂಡ ಮಗನೇ ಈ ರಂಗೇಗೌಡನ ಪ್ರಸಾದವನ್ನ ಹಚ್ಚಿದವನು. ಏನು ನೀವು ಮಾಡ್ತಿರೋ ಅನ್ಯಾಯ? ಈ ಬಡ ರೈತರ ಮೇಲೆ ಅನ್ಯಾಯದ ಚಾಟಿ ಏಟು ಹಾಕ್ತಿದ್ರಲ್ಲ, ಇದು ಸರಿಯಲ್ಲ ನೋಡ್ರಿ. ಮರ್ಯಾದೆಯನ್ನು ಮಾತಾಡಬೇಕಲ್ಲ. ಯಾರ ಮನೆಗೆ ಬಂದು ಏನು ಮಾತಾಡಕತ್ತದೆ? ನನ್ನ ಮನೆಗೆ ಬಂದು ನಾವು ಅನ್ಯಾಯದ ಬಗ್ಗೆ ಮಾತಾಡಲು ನೀನಾಮನೆ ಬೀದಿ ವಿಷಯ. ಮನೆಗೆ ಬಂದವರನ್ನ ಮರ್ಯಾದೆ ಕೊಟ್ಟು ಮಾತನಾಡಿ. ಈ ತರ ಮಾತನಾಡೋದು ಸರಿಯಲ್ಲ ಈ ನಿಮ್ಮಯ್ಯ ಒಟ್ಟಿಗೆ. ಸರಿ ತಪ್ಪಿನ ಬಗ್ಗೆ ಬುದ್ಧಿ ನಮಗೆ ಹೇಳಬೇಡ. ಸುಮ್ಮನೆ ಚುಟ್ಟು ನೆತ್ತಲಿಗಿರುವುದನ್ನು ಕಲಿಸಿದ ಸರಿ. ಈ ಅರಮನೆಯಲ್ಲಿ ಅನಾಥ ನನಗೆ ಚೆನ್ನಾಗಿ ಗೊತ್ತು. ಈ ಊರಿಂದ ಗೊತ್ತು. ಬಾಂಧವಿಂದ ಬರ್ತಿರೋ ನಿಮ್ಮಂತ ಹುಲಿರಾಯರನ್ನು ಬುಡ ಸಹಿತ ಕಿತ್ತು ಹೋಗಲು ಬಂದ ನಾನೊಬ್ಬ ಬ್ರಹ್ಮ ರಾಕ್ಷಸ. ನೆನಪಿರ್ಲಿ ಮಗನೇ. ನಿಮ್ಮಂತ ಸಾವಿರ ನಾವು ನಿಮ್ಮಂತ ಸಾವಿರ ಕುಲಗಳು ಸತ್ತಿದ್ದಾರೆ. ನಿಮ್ಮನ್ನು ಇದೇ ನಮ್ಮ ರಾಜ್ಯಕ್ಕೆ ತಂದವರಿಗೆ ಏನು ಹಾಕಿದರೆ ನಾವು ಈ ರಾಜಕೀಯ ಪುಂಡಗಳನ್ನು ದೇವಲ್ಲಮ್ಮ, ನಿನ್ನಂತವರು ನಮ್ಮಂತ ರೈತರು ಚಟ್ಟ ಕೊಡೋಕೆ ಬಂದ ಮೇಲೆ ನಿನ್ನಂತ ಪುರಾಣಗಳು ಎಷ್ಟೋ ಜೀವನ ಇದ ಮೇಲೆ ಇಂಥದ್ದಿದ್ದ ಮೇಲೆ ನಿಮ್ಮಂತ ರಾಜ್ಯಗಳು ನಮ್ಮಂತ ರೈತರನ್ನು ಏನು ಮಾಡಕ್ಕಾಗುವುದಿಲ್ಲ. ಈ ರಾಜಕೀಯದ ಬಗ್ಗೆ ಮಾತನಾಡಿದರೆ ನಿನ್ನ ರಾಣಿಗಳ ಚಕ್ರ ಬಿಟ್ಟೇನುತ್ತೇವೆ. ಸುಮ್ಮನೆ ನಾನು ಹೇಳುವಂತೆ ಕೇಳಿ ಸಹಿ ಹಾಕಿ ಕಿಲ್ಲಂತ ನಡೆಯಿರಿ. ಇಲ್ಲದಿದ್ದರೆ ಬಲವಂತವಾಗಿ ಸುಗಮವಾದ ಬೇಕಾಗಿದ್ದೇವೆ. ಅಲ್ಲೋ ಯಾರು ಅಂತ ಮೊದಲಾಗಿದ್ದೀನಿ. ಅಲ್ಲ ನಮ್ಮ ಗೌರ್ಮೆಂಟ್